ಇದ್ದಾನು ನಮ್ ಗಂಗೋನ ಇದ್ದಾನು ಅಂತ ಕೇಳೋನು ನೀನ್ ಯಾವನು? ದಯವಿಟ್ಟು ಮನ್ನಿಸಿ ಮಾರಾಯರೆ, ಗಂಗೂರು ಇದ್ದಾರ? ಅಂಬಾದಾರಿಗೆ ನಾನೇ ಗಂಗು ನಂಬರ್ 1. ನಾನೇ ಗಂಗು ನಂಬರ್ 2. ನಾನೇ ಗಂಗು ನಂಬರ್ 3. ನಾನೇ ಗಂಗು ನಂಬರ್ 1 2 3 4 5. ನಿಮಗೆ ಮಂಡೆ ಸರಿ ಇದ್ದ ಹಾಗಿಲ್ಲ. ನನ್ನ ಮಂಡೆಯಲ್ಲಿರುವ ಗಂಗುವೇ ಬೇರೆ. ಟೈಗರ್ ಗಂಗು, ಅಜಾನ ಬಾವು, ಗುಂಗುರು ಕೂದಲು, ಬಾಯಲ್ಲಿ ಬೀಡಿ, ಕೈಯಲ್ಲಿ ಬಾಟ್ಲಿ, ತುಂಬಾ ಎತ್ತರವಾಗಿದ್ದಾರೆ. ನನಗೆ ಗೊತ್ತಿಲ್ಲವೋ ಏನು? ನೋಡಲಿಕ್ಕೆ ಭಯಂಕರವಾಗಿರುವ ಆಕಾರವಿಲ್ಲಿ, ಅವರೆಲ್ಲಿ, ಆ ಮಹಾನುಭಾವರೆಲ್ಲಿ, ಎಲ್ಲಿ ಎಲ್ಲಿ ಮಾರಾಯರೆ? ನೀವ್ಯಾಕ್ರಿ ಹೀಗಾಡ್ತಿದ್ದೀರಿ? ನನ್ನ ಆವೇಶ ಇಳಿಯುವುದರೊಳಗಾಗಿ ಆ ಧರ್ಮಾತ್ಮನನ್ನು ಕಣ್ತುಂಬ ನೋಡಬೇಕೆಂಬ ಆಸೆ. ಎಲ್ಲಿದ್ದಾರೆ ಎಲ್ಲಿದ್ದಾರೆ ಹೇಳಿ ಮಾರಾಯರೆ. ರೀ ಕಚ್ಚೆ ಸ್ವಾಮಿ, ಸ್ವಲ್ಪ ಅದಿಮ್ಕೊಂಡು ಇರ್ತೀರಾ? ನಾವು ಅವ್ರ ಶಿಷ್ಯರು. ನಿಮ್ ಕೆಲಸ ಏನು ಅಂತ ನಮ್ಮ ಹತ್ರ ಹೇಳಿ, ನಾವು ನಮ್ ಗುರು ಹತ್ರ ರೆಕಮೆಂಡ್ ಮಾಡ್ತೇವೆ. ಈ ಸಲದ ಪಂಚಾಯತ್ ಎಲೆಕ್ಷನ್ ಬಂತಲ್ಲ, ನಮ್ಮ ಚಿಕ್ಕಪ್ಪ ನಿಂತಿದ್ದಾನೆ. ಅವನ ಮಗ ಮೆಡಿಕಲ್ ಸೀಟ್ ಹತ್ತಿದ್ದಾನೆ. ನಮ್ಮ ಚಿಕ್ಕಪ್ಪನನ್ನು ಸೋಲಿಸಿ ಅವನ ಮಗನನ್ನು ಗೆಲ್ಲಿಸಿ ನನ್ನನ್ನು ಗೆಲ್ಲಿಸಿ ನನ್ನ ಮಗನನ್ನು ಹತ್ತಿಸಬೇಕು. ನಮ್ಮ ಚಿಕ್ಕಪ್ಪನು ಸೋಲಿಸಲೆಷ್ಟು, ನನ್ನನ್ನು ಗೆಲ್ಲಿಸಲೆಷ್ಟು, ಅವನ ಮಗನನ್ನು ಇಳಿಸಲೆಷ್ಟು, ನನ್ನ ಮಗನನ್ನು ಹತ್ತಿಸಲೆಷ್ಟು. ಅವನನ್ನು ಸೋಲಿಸಿ ನನ್ನನ್ನು ಗೆಲ್ಲಿಸಿ ಅವನನ್ನು ಇಳಿಸಿ ನನ್ನ ಮಗನನ್ನು ಹತ್ತಿಸಲಿಕ್ಕೆ ಎಷ್ಟು ಅಂತ ಟೋಟಲ್ ಹೇಳಿಬಿಟ್ಟರೆ ಒಂದೇ ಪೇಮೆಂಟ್, ಟಕಾ ಟಕಾ. ನಾ ಹೋಗ್ತೀನಿ ಆಮೇಲೆ ಚಕಾಚಕ. ಚಿಕ್ಕಪ್ಪನ ಗೆಲ್ಸೋಕೆಷ್ಟು? ಚಿಚಿ ಅಲ್ಲ ಕಣೋ, ಚಿಕ್ಕಪ್ಪನ ಇಳಿಸೋಕೆಷ್ಟು? ಅಲ್ಲ ಕಣೋ, ಮಗನ್ ನಿಲ್ಸೋಕೆಷ್ಟು? ಚಿಚಿ ಅವನ್ನ ಹತ್ಸೋಕೆಷ್ಟು ಅಂತ. ಗಂಗುವನ್ನು ಹುಡುಕಿಕೊಂಡು ಬಂದರೆ ಸಾಕ್ಷಾತ್ ಗಂಗಾದೇವಿಯ ಹರಿದು ಬರುತ್ತಿರುವಳಲ್ಲ. ಗಂಗಾ ಗಂಗಾ, ಗಂಗಾದೇವಿ, ನೀನು ಕೈಲಾಸದಿಂದ ಯಾವಾಗ ಇಳಿದು ಬಂದೆ ಮಾರಾಯ್ತಿ? ಶಿವ ಸೌಖ್ಯವೋ? ಗೌರಿ ಎಂತ ಮಾಡ್ತಾ ಇದ್ದಾಳೆ? ಗಣೇಶ ಕುಮಾರ ಕುಶಲವೋ? ಶಿವ ವಿಭೂತಿ ಉಂಡೆ ಮಾಡ್ತಾ ಇದ್ದಾನೆ, ಗೌರಿ ಪಾತ್ರೆ ತಿಕ್ತಾ ಇದ್ದಾಳೆ, ಗಣೇಶ ಕುಮಾರ ಜಾಲಿಯಾಗಿ ತಿಂಡಿ ತಿನ್ಕೊಂಡಿದ್ದಾರೆ. ಯೋ, ಯಾಕೆ ಮಿಕ್ಮಿಕ್ಕಿ ಅಂತ ನನ್ನೇ ನೋಡ್ತಾ ಇದೀಯಾ? ನನ್ನಿಂದ ಏನಾಗ್ಬೇಕಯ್ಯ? ನನಗೆ ನೀನು ಬೇಕು ಮಾರಾಯ್ತಿ. ನನಗೆ ಗೊತ್ತಿದ್ದ ಕೇಸ್ ಅಂತ. ಯೋ, ಮರ್ಯಾದೆಗೆಲ್ಲ ಹಿಂತಿರುಗಿ ನೋಡಿದ್ರೆ ಓಡ್ ಹೋದ್ರೆ ಸರಿ, ಇಲ್ಲ ಅಂದ್ರೆ ಎಂತ ಮಾಡ್ತಿ? ಕಚ್ಚೆ ಸಮೇತ ಚಡ್ಡಿರು ಕಿತ್ತೆಸ್ತು ಓಡಿಸ್ತೀನಿ. ಗಂಗು, ಇವತ್ತಾದ್ರೂ ತಲೆ ಸ್ನಾನ ಮಾಡಿ ಬಟ್ಟೆ ಬದಲಾಯಿಸಬಾರ್ದಾ? ಯಾಕೆ, ಯಾರಾದ್ರೂ ಹೋಗ್ಬಿಟ್ರಾ? ಬಿಡ್ತು. ಇವತ್ತು ಮಾರಮ್ಮನ್ ಜಾತ್ರೆ ಅಲ್ವಾ? ನಂಗೊಂದ್ ಬಾಟ್ಲು ಸರಾಯ್ ಬೇಕು. ಎಲ್ಲ ಇವನ ಇನ್ನು ಹುಟ್ಟಿಲ್ಲ ಬೆಳಿಲಿಲ್ಲ, ಆಗ್ಲೇ ಸಾರಾಯಿ ಕುಡಿತೀನೋ? ನಂಗಲ್ಲ, ನಮ್ಮ ಮಾಮಂಗೆ. ಯಾವನ್ಲೆ ಅವ್ ನಿನ್ ಮಾವ? ಗಂಗು. ಗಂಜಿ ಕುಡಿಯೋನಿಗೆ ಮೀಸೆ ಹಿಡಿಯೋನೊಬ್ನಂತೆ. ನೀನ್ ಯಾವ ಊರ್ ಸೂಳೆ ಮಗನ ಅವನಿಗೆ ಸಪ್ಲೈ ಮಾಡಕ್ಕೆ? ಆ ಮಗುನೇನಂದೆ? ಆ ಮಗುನೇನಂದೆ?
ಗಂಗು, ಇವತ್ತು ಯಾಕೆ ಹೀಗಾಡ್ತಾ ಇದೆಯಾ? ನೀನು ಆವೇಶದಲ್ಲಿ ಎಲ್ಲಿ ಅವನ್ನ ಕೊಲೆ ಮಾಡ್ಬಿಡ್ತೀವ ಅಂತ ನಾವೆಲ್ಲ ಹೆದರಿ ಬಿಟ್ಟಿದ್ವಿ. ಒಂದ್ ವೇಳೆ ನೀನು ಅವನ್ನ ಸಾಯಿಸಿ ಜೈಲ್ಗೆ ಹೋದ್ರೆ ನಿನ್ನನ್ನೇ ನಂಬ್ಕೊಂಡ್ರೆ ಇಷ್ಟು ಜನದ ಗತಿ ಏನಾಗ್ತಿತ್ತು ಹೇಳು ಗಂಗು. ಚಿಕ್ಕ ವಯಸ್ಸಿಂದನೂ ಸೂಳೆ ಮಗ ಅನ್ನೋ ಪದನ ಕೇಳಿ ಕೇಳಿ ನಾನು ಎಷ್ಟು ನೋವು ಅನುಭವಿಸಿದ್ದೀನಿ ಗೊತ್ತಾ? ಅದನ್ನ ನೆನೆಸ್ಕೊಂಡ್ರೆ ಈಗಲೂ ನನ್ನ ರಕ್ತ ಕುದಿಯುತ್ತೆ. ದೇವತೆ ಅಂತ ನನ್ನ ತಾಯಿ ಹೊಟ್ಟೆಲಿ ಹುಟ್ಟಿದ ನನ್ನ ಸೂಳೆ ಮಗ ಅಂತ ಚುಚ್ಚಿ ಚುಚ್ಚಿ ಸಾಯಿಸ್ತಿದ್ರು. ಆಗ ನನ್ಗೆ 8 ವರ್ಷ. ಏನ್ರ ಗಲಾಟೆ? ತಪ್ಪು ನಂದೇನಿಲ್ಲ ಬುದ್ಧಿ. ನನ್ನ ತೋಟದ ನಾ ಕಾಯಿ ಕೆಡಿಸ್ತಾ ಇದ್ದಾರೆ, ಇವನು ಬಂದು ಸಾಯೋ ತರ ಬಡಿತಾವನೆ. ತಿರ್ಗಾ ತೋಟ ನಿಂದು ಅಂತಂದ್ರೆ ಇವತ್ತು ನಿನ್ ಜೀವ ತೆಗೆದಾಕ್ಬಿಡ್ತೀನಿ ನನ್ನ ಮಗನೇ. ಸಾಕು ನಿಲ್ಸಾಯ. ಪಾಪ ಬಡವನ್ಗೆ ಹಂಗ ಹೊಡಿತಾ ಇದೆಯಲ್ಲ, ನಾಚಿಕೆ ಆಗಲ್ಲ ನಿನಗೆ? ಸ್ವಾಮಿ, ನಿಮಗ್ ಗೊತ್ತಾಗಿಲ್ಲ. ನೀವ್ ಇವ್ರಿಗೆ ಹೊಸಬ್ರು. ನನ್ನ ಹೆಂಡತಿ ಒಡವೆನೆಲ್ಲ ಮಾರಿ ನಾನು ಈ ತೋಟನ ಕೊಂಡ್ಕೊಂಡಿದ್ರೆ ಈ ಬೇವರ್ಸಿ ನನ್ನ ಮಗ ಈ ತೋಟನ ಇವಂದು ಅಂತ ಸುಳ್ಳು ಹೇಳ್ತಿದ್ದಾರೆ ಸ್ವಾಮಿ. ಸುಳ್ಳೋ ನಿಜಾನೋ ತೀರ್ಮಾನ ಮಾಡೋಣ, ನಡಿ ಸ್ಟೇಷನ್ಗೆ. ಅಲ್ಲ ಸ್ವಾಮಿ, ನನ್ ತೋಟನ ನಂದು ಅಂತ ಹೇಳಕ್ಕೆ ನಾನು ಸ್ಟೇಷನ್ ಬೇರೆ ಬರ್ಬೇಕಾ? ಅಲ್ಲ ಕಾನೂನು ಮಾತಾಡ್ತೀಯನೋ? ಕಾನೂನು? ಲೇ, ನನ್ನ ಹತ್ರ ನೀನು ಕಾನೂನು ಏನು ನಡೆಯಲ್ವೋ? ನೋಡು, ತಿಮ್ಮನಿಗೆ ಮೂಗು ಬಾಯಲ್ಲಿ ರಕ್ತ ಬರೋ ಹಂಗ್ ಹೊಡೆದಿದ್ಯಾ. ನಾನೇ ಕಣ್ಣಾರ ನೋಡಿದೀನಿ. ಅಕಸ್ಮಾತ್ ಅವ್ನು ಸತ್ತು ಹೋಗಿದ್ರೆ ಏನು ಗತಿ? ಅಲ್ಲ ಸ್ವಾಮಿ, ದಯವಿಟ್ಟು ನನ್ನ ಮಾತು ಕೇಳ್ತೀರಾ? ನಿನ್ನ ಮಾತು ಗೀತಲ್ಲ ಅಲ್ಲಿ ಇಟ್ಕೋ. ನಡಿಯ ಸ್ಟೇಷನ್ಗೆ. ಇದೇನ್ ಅನ್ಯಾಯ ಇನ್ಸ್ಪೆಕ್ಟ್ರೆ? ನಮ್ ಸ್ವಂತ ತೋಟದಲ್ಲಿ ಯಾವನೋ ಕಾಯಿ ಕಿಡ್ತಾ ಇದ್ರೆ ಅದನ್ನ ತಡಿಯೋಕೆ ನಮ್ಗಿಲ್ವಾ? ನೀವೆಲ್ಲ ಸರಿ ಮೋಸ ಮಾಡ್ತಾ ಇದ್ದೀರಾ. ಹಂಗ್ ಕೇಳು. ಸುಮ್ನೆ ನಿಂತ್ಕೊಳ್ಳೋ. ನೋಡು, ನಿನ್ನ ಗಂಡನ ನಾವೇನು ಮಾಡಲ್ಲ. ಕಾನೂನು ಪಾಲಿಸಬೇಕಾದ್ದು ನಮ್ಮ ಕರ್ತವ್ಯ. ಈ ಊರಿನ ಒಬ್ಬ ಪ್ರಜೆ ಮೇಲೆ ಅನ್ಯಾಯವಾಗಿ ಹೊಡಿತಾ ಇದ್ದದನ್ನ ನಾನೇ ಕಣ್ಣಾರ ನೋಡಿದ್ದೀನಿ. ನಾಳೆ ಬೆಳಿಗ್ಗೆ ನ್ಯಾಯ ಅನ್ಯಾಯ ಏನು ಅಂತ ತೀರ್ಮಾನ ಮಾಡಿ ಬಿಟ್ಬಿಡ್ತೀವಿ. ಮಾತಾಡಬಾರ್ದು ಅಂದ್ರೆ ಮಾತಾಡಬಾರ್ದು. ಕಾನೂನು ನಿನ್ನ ಮನೇಲಿ ಇಟ್ಕೋ. ಎಳಗಮನ್ರ ಸೀತಾ, ಸೀತಾ, ಎಳಿಬೇಡಿ ಬಿಡ್ರಿ ಸೀತಾ. ಆಯ್ ಹೆಂಡತಿ ಅಂದ್ರೆ ಹಿಂಗಿರ್ಬೇಕಪ್ಪ. ಗಂಡನ್ಗೇನಾದ್ರೂ ಪರವಾಗಿಲ್ಲ ಅಂತ ತಣ್ಣಗ್ ಮನೇಲೆ ಕುಂತವಳೆ. ಹೊಸಿನಾದ್ರೂ ಬುದ್ಧಿ ಬೇಡ. ಸ್ಟೇಷನ್ ಹೇಳ್ಕೊಂಡು ಹೋದ್ಮೇಲೆ ಸುಮ್ಮನೆ ಬಿಡ್ತಾರ ಪೊಲೀಸ್ನವರು? ಹುಚ್ಚು ನಾಯಿ ಹೊಡೆದಂಗ್ ಹೊಡೆದು ಸಾಯಿಸ್ತಾರೆ. ಪಾಪ ಸಾಯ್ತೀನಿ, ಒಂದ್ ಲೋಟ ನೀರ್ ಕೊಡ್ರಪ್ಪ ಅಂತ ಕೇಳಿದ್ರು ಕೊಡೋನೇ ಗತಿ ಇಲ್ಲ. ಆ ಮನುಷ್ಯ ಒತ್ತಾರೆಯಿಂದ ಹೊಟ್ಟೆಗಿಲ್ದೆ ಸಾಯ್ತಾವನೆ ಅನ್ನೋ ಜ್ಞಾನ ಬೇಡ? ನೋಡು, ನಾನು ಏನ್ ಬೇಕಾದ್ರೂ ತಡ್ಕೋತೀನಿ. ಈ ಹೊಟ್ಟೆ ಹಸು ಮಾತ್ರ ತಡ್ಕೊಳಕ್ ಹಾಕಿಲ್ಲ. ಟೈಮ್ ಸರಿಯಾಗಿ ಊಟ ಬಿಡ್ಲಿಲ್ಲ ಅಂದ್ರೆ ನಂಗೆ ಪ್ರಾಣನೇ ಹೊಂಟೋದಂಗೆ ಆಗ್ತದೆ. ತಟ್ಟ ಮೊದಲು ತಣ್ಣಗೆನ. ಗಂಗಣ್ಣ, ಬೆಳಗ್ಗೆಯಿಂದ ಅವರು ಎಷ್ಟು ಹಸ್ಕೊಂಡಿರ್ತಾರೋ ಏನೋ. ನಾನು ಹೋಗಿ ಊಟ ಕೊಟ್ಬಿಟ್ಟು ಬರ್ತೀನಿ, ನೀನ್ ಮನೆ ಕಡೆ ನೋಡ್ಕೊ. ಅಮ್ಮ, ನೀನೊಬ್ಳೆ ಸ್ಟೇಷನ್ಗೆ ಹೋಗ್ಬೇಡಮ್ಮ, ನಾನು ನಿನ್ ಜೊತೆ ಬರ್ತೀನಿ. ಸರಿ ಬಾ.
ಬುದ್ಧಿ, ಓಹೋ, ಗಂಡನಿಗೆ ಊಟ ತಗೊಂಡು ಬಂದ್ಯಾ? ನೋಡು, ಆ ಸೆಲ್ಲಲ್ಲಿ ಇದ್ದಾನೆ, ತಗೊಂಡು ಹೋಗ್ಕೊಡು. ಸರಿ. ಓಹೋ, ಬೀಗ ಹಾಕಿದ್ಯಾ? ಛೇ, ಸಮಯಕ್ಕೆ ಸರಿಯಾಗಿ ಸೆಂಟ್ರಿ ಕೈ ಕೊಟ್ಬಿಡ್ತಾನೆ. ಇಲ್ಲಿಗೆ ನೀನಾಕ್ ಬರಕ್ ಹೋದೆ ಸೀತಾ? ಒಪ್ಪತ್ತು ಹಸ್ಕೊಂಡಿದ್ರೆ ನಾನೇನು ಸತ್ತೋಗ್ತಿದ್ನಾ? ಚೀಚಿ, ಬಿಡ್ತು ಅನ್ನಿ. ನಿನ್ ಕೈಲಿ ಹಸು ತಡ್ಕೊಳಕ್ ಆಗಲ್ಲಪ್ಪ. ಅಯ್ಯೋ ದೇವ್ರೆ, ಆತ್ರದಲ್ಲಿ ನೀರ್ ತರೋದೇ ಮಾಡ್ಬಿಟ್ನಲ್ಲ. ಓ, ನೀರಾ? ಪಕ್ಕದ ಕೋಣೆಲಿದೆ, ತಂದ್ಕೊಡು. ಬುದ್ಧಿ, ಅವ್ರಿಗೆ ನೆತ್ತಿ ಎತ್ತಿ ಪ್ರಾಣ ಹೋಗ್ತಾ ಇದೆ, ನೀರ್ ಕೊಡ್ಬೇಕು, ದಾರಿ ಬಿಡಿ. ದಾರಿ ಬಿಡೋಕಲ್ಲ ನೀನ್ ಇಲ್ಲಿ ಕಳಿಸಿದ್. ನೀನನ್ನು ಪಡಿಬೇಕು ಅಂತಲೇ ತಿಮ್ಮನ ಹತ್ರ ನಾಟಕ ಆಡಿಸಿ ನಿನ್ ಗಂಡನ ಒಳಗ್ ತಳ್ಳಿದ್ದು. ನನ್ನ ಆಸೆ ಪೂರೈಸೋವರೆಗೂ ನಿನ್ನೆಲ್ಲಿ ಬಿಡ್ತೀನಿ. ನನ್ನ ಕಣ್ಣು ಮುಂದೆನೇ ಎಲ್ಲ ನಡೆದೋಯ್ತು. ಅವತ್ತೇ ಸತ್ತೋಗ್ತಿದ್ದ ನನ್ನ ತಾಯಿ ತನ್ನ ಮಕ್ಕಳಿಗೋಸ್ಕರ ತನ್ನ ನೋವು ಸಂಕಟ ಎಲ್ಲ ಸಹಿಸ್ಕೊಂಡಿದ್ಲು.